ಆಲ್ಮೋಸ್ಟ್ ಪಾಸಿಟಿವ್ ರೆಸ್ಪಾನ್ಸೇ ಬರ್ತಾ ಇದೆ ನಿಮ್ಗೆ. ಎಲ್ಲಿ ಮಿಸ್ ಹೊಡಿತು ಅಂತ ನಿಮಗೆ ಅನ್ಸುತ್ತೆ? ಆಕ್ಚುಲಿ ಏನ್ ಮಿಸ್ ಆಯ್ತು? ಜಗಳ ಆಡ್ಬೇಕಾಗಿತ್ತೇನೋ. ಅವರು ಅಲ್ಲಿ ಆಚೆ ಬಂದಾಗ ಒಂದ್ ಕೇಳಿದ್ರೆ ನೀವೇನಿದ್ದೀರಾ ನೇಚರ್, ಅದು ರಿಯಲ್ ಲೈಫ್ ತುಂಬಾನೇ ಒಳ್ಳೇದು, ಅದಕ್ಕೆ ರೆಸ್ಪೆಕ್ಟ್ ಮಾಡ್ಬೇಕು, ಬಟ್ ಒಳಗಡೆ ಇನ್ನೊಂದ್ ಸ್ವಲ್ಪ ಅಗ್ರೆಷನ್ ತೋರಿಸ್ಬೇಕಾಗಿತ್ತು ನೀವು, ಅಲ್ಲೆಲ್ಲೋ ನೀವು ಒಂದ್ ಕಡೆ ಎಡುವುದ್ರಿ ಅನ್ಸುತ್ತೆ ಅಂತ ಹೇಳಿದ್ರು ಟೀಮ್. ಬಟ್ ಅಗ್ರೆಷನ್ ನನ್ ತೋರ್ಸೋಂತ ಕಡೆ ನನ್ಗೆ ಈಗ ವೈಯಕ್ತಿಕವಾಗಿ ನನ್ನ ವ್ಯಕ್ತಿತ್ವಕ್ಕೆ ಧಕ್ಕೆ ಬಂದಾಗ ನಾನು ಸ್ಟ್ಯಾಂಡ್ಸ್ ನಾನು ತಗೊಂಡಿದ್ದೀನಿ. ಅಲ್ಲೆಲ್ಲ ನಾನು ಎಲ್ಲೂ ಕಡಿಮೆ ಮಾಡಿಲ್ಲ. ಟಾಸ್ಕ್ ಅಂತ ಬಂದಾಗ 100% ಎಫರ್ಟ್ ನಾನು ಹಾಕಿದ್ದೀನಿ. ಅಂಡ್ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಅಂತ ಬಂದಾಗ ಬೆಳಗ್ಗೆ ವೇಕಪ್ ಸಾಂಗ್ ಇಂದ ಹಿಡಿದು ಗುಡ್ ನೈಟ್ ಲೈಟ್ಸ್ ಆಫ್ ಆಗೋವರೆಗೂ ನನ್ನ ಕೈಯಲ್ಲಿ ಅಂದ್ರೆ ನನ್ನ ವ್ಯಕ್ತಿತ್ವಕ್ಕೆ ಯಾವ ತರದ್ದು ಮಾಡ್ಬೋದು, ಅಲ್ಲಿ ವೇಕಪ್ ಸಾಂಗ್ ಡ್ಯಾನ್ಸ್ ಮಾಡೋದ್ರಿಂದ ಹಿಡಿದು ಎಲ್ಲಾ ತರ ಆಕ್ಟಿವಿಟೀಸ್ ನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಬಟ್ ಅದೆಷ್ಟು ಮಟ್ಟಿಗೆ ಟೆಲಿಕಾಸ್ಟ್ ಆಗಿದೆ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಅಥವಾ ನಾನೆಲ್ಲೋ ಒಂದ್ ಕಡೆ ಒಂದು ಕೆಲವೊಮ್ಮೆ ಹೈಲೈಟ್ ಮೂಮೆಂಟ್ಸ್ ಕಾಣಿಸ್ಕೊಂಡ್ಲಿಲ್ವೇನೋ, ಅದೊಂದು ನನ್ ತಪ್ಪಾಗಿರ್ಬೋದು. ಇನ್ನು ಇನ್ವಾಲ್ವ್ಮೆಂಟ್ ಜಾಸ್ತಿ ಬೇಕಿತ್ತೇನೋ, ಅದ್ರಲ್ಲೇನೋ ನಾನು ಮೇ ಬಿ ಹಿಂದೆಟ್ ಹಾಕಿದ್ನ ಗೊತ್ತಿಲ್ಲ. ಅಲ್ಲಿ ನಾನು ಒಳಗಡೆ ಇದ್ದಾಗ ನನಗೆ ನಾನ್ ಕರೆಕ್ಟ್ ಆಗಿದ್ದೀನಿ ಅಂತ ನನಗೆ ಅನ್ಸ್ತಿತ್ತು. ಬಟ್ ಸುದೀಪ್ ಸರ್ ಬಂದಾಗ ಹಿಂಟ್ಸ್ ಕ್ಲೂಸ್ ಗಳನ್ನ ಕೊಡ್ತಾ ಇದ್ರು. ವೇಕಪ್, ಯು ಶುಡ್ ವೇಕಪ್, ಇನ್ನು ಬೇಕು, ಏನೋ ಒಂದ್ ಬೇಕು, ಏನೋ ಒಂದ್ ಕ್ರಿಯೇಟಿವಿಟಿ ಬೇಕು ನಿಮ್ಮಿಂದ, ಎಕ್ಸ್ಪೆಕ್ಟ್ ಮಾಡ್ತಿದಾರೆ ಅಂತೆಲ್ಲ ಅಂದಾಗ ಅದಕ್ಕೂ ನಾನು ಟ್ರೈ ಮಾಡ್ತಾ ಇದ್ದೆ. ನನ್ನ ಮೊನ್ನೆ ಸಾಟರ್ಡೆ ಎಪಿಸೋಡ್ ಆಲ್ಮೋಸ್ಟ್ ಬರುವಾಗ್ಲೇನೆ ನಿಮ್ಗೆ ಇಲ್ಲ ನಾನೇ ಹೋಗೋದು ಅನ್ನೋ ತರ ಮೈಂಡಿಗೆ ಬಂದ್ಬಿಟ್ಟಿತ್ತು. ಅಂದ್ರೆ ಚೈತ್ರ ಅವ್ರ ಹತ್ರ ಹೇಳ್ತಾ ಇದ್ರೆ ಮೋಸ್ಟ್ಲಿ ನಾನು ಹೋಗ್ತೀನಿ. ಯಾಕೆ ಅಂದ್ರೆ ಇದ್ದಿದ್ ಎಲ್ರು ಸೇಫ್ ಆಗೋಗಿದ್ರು ಮನೇಲಿ. ಚೈತ್ರ, ಐಶ್ವರ್ಯ, ತ್ರಿವಿಕ್ರಮ್ ಬಿಟ್ಟು ಎಲ್ರು ನಾಮಿನೇಟ್ ಆಗಿದ್ರು. ಹೌದು, ಅದ್ರಲ್ಲಿ ಎಲ್ರು ಸೇಫ್ ಆಗ್ತಾ ಬಂದ್ರು. ಒಬ್ಬೊಬ್ರು ಸಾಟರ್ಡೆ ಎಪಿಸೋಡ್ ಇಂದಾನೆ ಸೇಫ್ ಆಗ್ತಾ ಬಂದಾಗ ಸಂಡೇ ಎಪಿಸೋಡ್ ಅಲ್ಲಿ ಏನಾಯ್ತು, ಉಳ್ಕೊಂಡಿದ್ದು ನಾನು, ಧರ್ಮ, ಭವ್ಯ. ಒಂದ್ ಬ್ರೇಕ್ ಸಿಗುತ್ತೆ, ಆಚೆ ಕೂತಿರ್ತೀನಿ. ಅಫ್ಕೋರ್ಸ್ ಬಂತು, ಯಾಕಂದ್ರೆ ಎಲ್ಲ ಸೇಫ್ ಆಗಿದ್ದಾಗ ಭವ್ಯ ಆ ಮನೆ ಕ್ಯಾಪ್ಟನ್, ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್. ಅಂಡ್ ಅವ್ರಿಗೆ ಇಮ್ಯುನಿಟಿ ಇರುತ್ತೆ, ಅವ್ರನ್ನ ಆಚೆ ಕಳ್ಸೋಂತ ಚಾನ್ಸಸ್ ತುಂಬಾ 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 ಕಮ್ಮಿ. ಉಳ್ಕೊಂಡಿರೋದು ನಾನು, ಧರ್ಮ. ಸುದೀಪ್ ಸರ್ ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ಒಂದ್ ಮಾತು ಹೇಳ್ತಾರೆ, ಎಪಿಸೋಡ್ ಮುಗಿಯೋ ಟೈಮ್ ನಲ್ಲಿ, ಯಾರು ಹೋಗ್ತೀರಾ ಅಥವಾ ಯಾರ್ಯಾರು ಹೋಗ್ತೀರಾ ಈ ವಾರ ಜೋಡಿ ಟಾಸ್ಕ್ ನೆನಪಿದ್ಯಾ ಅಂತ ಅಂದ್ಬಿಟ್ಟು ಎಪಿಸೋಡ್ ಎಂಡ್ ಆಗಿರುತ್ತೆ. ಅದು ಮೈಂಡ್ ಅಲ್ಲಿ ಇತ್ತು. ಸೊ ಭವ್ಯನ ಎಲಿಮಿನೇಟ್ ಮಾಡಲ್ಲ ಅಂದ್ರೆ ಯಾರು ಹೋಗ್ತೀರಾ ಅಥವಾ ಯಾರ್ಯಾರು ಹೋಗ್ತೀರಾ, ಜೋಡಿ ಎಲಿಮಿನೇಷನ್ ಆಗತ್ತಾ ಅಥವಾ ನಾನೊಬ್ಳೆ ಹೋಗ್ತೀನಾ ಅಥವಾ ಧರ್ಮ ಒಬ್ರೆ ಹೋಗ್ತಾರೆ, ಒಟ್ನಲ್ಲಿ ನಾನು ಇರ್ತೀನಿ ಅಂತ ಬಂದ್ಬಿಡ್ತೀನಿ ನಿಮ್ ತಲೆಗೆ. ಅಲ್ಲಿ ನಂಗೆ ಯಾವ ಸ್ವಾರ್ಥನೂ ಇರ್ಲಿಲ್ಲ, ಟು ಬಿ ಹಾನೆಸ್ಟ್. ನಾನು ಧರ್ಮ ಒಟ್ಟಿಗೆ ಬಂದಿದ್ವಿ ಶೋಗೆ. ಗೆಲ್ಬೇಕನ್ನೋ ಹಠ ಡೆಫಿನೆಟ್ಲಿ ಇರುತ್ತೆ. ಹಂಗಂತಂದ್ಬಿಟ್ಟು ಒಬ್ರನ್ನ ತುಳ್ಕೊಂಡು ಹೋಗ್ಬೇಕು ಅನ್ನೋ ಮೆಂಟಾಲಿಟಿ ನನಗೆ ಬರಲ್ಲ. ಬರ್ಬೇಕು ಆಕ್ಚುಲಿ ಆಟ ಅಂತ ಬಂದಾಗ ನಾನ್ ಗೆಲ್ಬೇಕನ್ನೋ ಹಠ, ಸ್ವಾರ್ಥ ಇರ್ಬೇಕು. ಬಟ್ ಅದ್ ಯಾಕೋ ಆ ಮೂಮೆಂಟ್ ಅಲ್ಲಿ ಬರ್ಲಿಲ್ಲ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ ಬ್ಯೂಟಿ ಪಾರ್ಟ್ನರ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಗೊತ್ತಿಲ್ಲ ನನಗೆ, ಅದೊಂದು ಸಿಕ್ಕಾಬಿಡೆ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಆ ಮೂಮೆಂಟ್ ನನಗೆ. ಅಲ್ಲಿ ಚೈತ್ರ ಅವಳಿಗೆ ಆದ ಒಂದು ನೋವು. ಹಿಂದಿನ ದಿನ ಸುದೀಪ್ ಸರ್ ತುಂಬಾ ವಾರ್ನಿಂಗ್ಸ್ ಗಳನ್ನ ಕೊಟ್ಟಿರ್ತಾರೆ, ಪ್ರೋಟೋಕಾಲ್ಸ್ ನ ಬ್ರೇಕ್ ಮಾಡಿದಾಗ ಅವಳಿಗೆ ಅವಳದೇ ಆದ ನೋವು ಆಗ್ತದೆ. ಈ ವಾತಾವರಣದಲ್ಲಿ ನೀನಿಲ್ಲ ಅಂದ್ರೆ ನಾನು ಹೆಂಗಿರ್ಲಿ ಅನ್ನು ಅಂತ ಅವಳು ಹೇಳ್ತಿದ್ದಾಳೆ. ಉಳಿಸ್ಕೊಂಡೆ ಡೆಫಿನೆಟ್ಲಿ ಇರ್ತೀನಿ, ಹೋಗ್ಬೇಕು ಅಂತ ಬಂದ್ರೆ ನಾನು ಹೋಗ್ಲೇಬೇಕಾಗತ್ತೆ. ನಿನ್ನ ಕಾನ್ಫಿಡೆನ್ಸ್ ನಿನಗಿರ್ಲಿ, ನೀನ್ ಮಾಡ್ದಂತ ತಪ್ಪುಗಳಿರ್ಬೋದು, ಸರಿಗಳಿರ್ಬೋದು, ನೀನ್ ಮಾಡ್ಕೊಂಡಂತ ನಿರ್ಧಾರಗಳನ್ನ ಫೇಸ್ ಮಾಡೋ ಒಂದು ಕೆಪಾಸಿಟಿ ನಿನಗೆ ಬರ್ಲಿ ಅಂತ ಅವಳಿಗೆ ಹೇಳಿ, ಇನ್ ಕೇಸ್ ನಾನು ಹೋಗ್ಬೇಕಂದ್ರೆ ನಾನು ಹೋಗ್ಲೇಬೇಕಾಗತ್ತೆ, ಇರ್ಬೇಕನ್ನೋ ಅದೃಷ್ಟ ಇದೆ, ನಾನು ಉಳ್ಕೊಂತೀನಿ, ಆ ಒಂದು ಮೈಂಡ್ ಸೆಟ್ ಅಲ್ಲಿ ನಾನಿದ್ದೆ. ಆಮೇಲೆ ಬರ್ತಾರೆ ಸುದೀಪ್ ಸರ್, ಭವ್ಯ ಅವ್ರನ್ನು ಸೇಫ್ ಮಾಡ್ತಾರೆ. ಆ ಟೈಮಲ್ಲಿ ಯಾರು ಆಚೆ ಹೋಗಲ್ಲ, ದಟ್ಸ್ ಅ ಬ್ರೇಕ್. ಅದ್ ಬ್ರೇಕ್ ತಗೊಂಡಾಗ ಎಲ್ಲಾರು ಅವ್ರವ್ರ ಕೆಲ್ಸಗಳಿಗೆ, ಇಲ್ಲ ನೀರ್ ಕುಡಿಯಕ್ಕೆ, ವಾಶ್ರೂಮ್ಗೆ ಎಲ್ರು ಹೋಗ್ತಿದ್ಬೇಕಾದ್ರೆ ನಾನು ಧರ್ಮನ ನಿಲ್ಲಿಸ್ತಾರೆ. ನಾವು ನಿಂತ್ಕೊಂಡಿರ್ತೀವಿ, ಯಾರು ಬ್ರೇಕ್ ಅಂತ ಕೊಟ್ಟು ಟಿವಿ ಆಫ್ ಆಗುತ್ತೆ, ಯಾರು ಎಲ್ಲೂ ಹೋಗದೆ ಎಲ್ಲ ಸೋಫಾ ಮೇಲೆ ಕೂತಿರ್ತಾರೆ. ಹೋಯ್ತು ಕಾನ್ಫಿಡೆನ್ಸ್. ಅಲ್ಲಿವರೆಗೂ ಸಿಕ್ಕಾಬಡೆ ಕಾನ್ಫಿಡೆನ್ಸ್ ಇತ್ತು ನನಗೆ. ಈ ವಾರ ನಾನು ಚೆನ್ನಾಗಿ ಆಡಿದೀನಿ, ನಾನ್ ಹೆಂಗ್ ಹೋಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರು ನಾನು ಧರ್ಮ ಇಬ್ರೇ ನಿಂತಾಗ ನನಗೆ ಗೊತ್ತಿಲ್ಲ ಇದೇನ್ ಗುರು ಹಿಂಗಾಗೋಯ್ತು, ಒಟ್ಟಿಗೆ ಬಂದ್ವಿ, ಇವಾಗ ಈ ಒಂದ್ ಪರಿಸ್ಥಿತಿಯಲ್ಲಿ ನಮ್ಮನ್ನ ನಿಲ್ಲಿಸ್ಬಿಟ್ರಲ್ಲ ಅಂತದ್ದೇನ್ ಮಾಡಿದ್ವಿ, ಅಷ್ಟೊಂದು ವೀಕ್ ಅನ್ನೋ ತರ ನನ್ ಮೇಲೆ ನನಗೆ ಕ್ವಶನ್ ಬಂದ್ಬಿಡ್ತು. ನಾನ್ ಬಿಗ್ ಬಾಸ್ ವೇದಿಕೆ ಚೂಸ್ ಮಾಡಿದ್ದೆ ನನ್ನ ಒಂದು ರಿಯಾಲಿಟಿ, ನನ್ನ ರಿಯಲ್ ಲೈಫ್ ಏನಿದೆ. ನೀವು ಬರೀ ನನ್ನ ನಾನ್ ಸ್ಕ್ರೀನ್ ಅಲ್ಲಿ ಅಥವಾ ಪ್ರೆಸ್ ಮೀಟ್ಸ್ ಅಲ್ಲಿ, ಯಾವ್ದೋ ಒಂದು ವಿಡಿಯೋಸ್ ಅಲ್ಲಿ, ಸೋಷಿಯಲ್ ಮೀಡಿಯಾಸ್ ಅಲ್ಲಿ ಅಷ್ಟೇ ಅನುಷಾನ ನೋಡಿರ್ತೀರಾ. ಅನುಷನ್ ರಿಯಲ್ ಲೈಫ್ ಏನಿರುತ್ತೆ, ಅನುಷಾ ಸ್ಟ್ರಾಂಗ್ ಇದ್ದಾಳ ಇಲ್ವಾ ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳೋಕೋಸ್ಕರ ಬಿಗ್ ಬಾಸ್ ವೇದಿಕೆ ನನಗೆ ಸಿಕ್ತು. ಅದನ್ನ ಯುಟಿಲೈಸ್ ಮಾಡ್ಕೋಬೇಕು ಅಂತ ನಾನ್ ಅನ್ಕೊಂಡು ಒಳಗೆ ಹೋಗಿದ್ದು. ಸೋತ್ಬಿಟ್ನಾ. ಆ ಮೂಮೆಂಟ್ ಹೆಂಗಾಗುತ್ತೆ, ಆ ಹಾಟ್ ಸೀಟ್ ಅಲ್ಲಿ ನಿಂತಾಗ ಅಥವಾ ಕೂತಾಗ ಹೆಂಗ್ ಅನ್ಸ್ತಿರುತ್ತೆ ಅಂತಂದ್ರೆ, ಎಲ್ ಸೋತೆ ನಾನು ಈ ಒಂದು ಜಾಗಕ್ಕೆ. ಯಾಕಂದ್ರೆ ಎಲ್ರು ಸೇಫ್ ಸ್ಟಾರ್ಟಿಂಗ್ಗೆ ಆಗ್ಬಿಟ್ಟು ಲಾಸ್ಟ್ ನಮ್ಗೆ ಉಳ್ಕೊಂಡಾಗ ಅಂದ್ರೆ ಆಚೆ ಬಂದ್ಮೇಲೆ ಬೇರೆ ಲೈಫ್ ಇರುತ್ತೆ ಡೆಫಿನೆಟ್ಲಿ. ಸಿನಿಮಾಗಳಿರುತ್ತೆ ಅಥವಾ ಏನೋ ಇವೆಂಟ್ಸ್ ಇರುತ್ತೆ, ನನ್ನ ಪರ್ಸನಲ್ ಲೈಫ್ ನಾನು ಬಿಸಿ ಇರ್ತೀನಿ, ಅದು ಬೇರೆ.
ಸುಮ್ನೆ ಖಾಲಿ ಅಂತೂ ಕೂರಲ್ಲ, ಅದಂತ 100% ಶೋರ್, ನಂದೇ ಆದ ಒಂದು ಜೀವನ ಇರುತ್ತೆ. ಬಟ್ ಆ ವೇದಿಕೆನ ನಾನು ಒಂದ್ಸಲ ಬಾಗ್ಲು ತೆರೀತು ಅಂತಾನೆ ಮತ್ತೊಳಗ್ ಹೋಗಕ್ಕಾಗಲ್ಲ. ಆ ಮನೆನೇ ಹಂಗೆ. ಅಲ್ಲಿ ನಾನು ಸೋತ್ಬಿಟ್ನಾ, ಎಲ್ಲಿ ಸೋತೆ ನಾನು, ಎಲ್ಲಿ ಎಚ್ಚೆತ್ಕೋಬೇಕಾಗಿತ್ತು, ಯಾಕೆ ಈ ಜಾಗದಲ್ಲಿ ಇರೋ ಕಾರಣ ಏನು ಅನ್ನೋದು ತಲೆಯಲ್ಲಿ ಓಡ್ತಾ ಇದೆ. ಯಾರ ಹತ್ರ ಮಾತಾಡಕ್ ಆಗ್ತಿಲ್ಲ. ಪಾಪ ಭವ್ಯ ನನ್ ಕೈ ಇಟ್ಕೊಂಡ್ ಕೂತಿದ್ಲು. ಹಂಗ್ ಗೊತ್ತಿಲ್ಲ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಈ ಕಡೆ ಧರ್ಮ, ಈ ಕಡೆ ಎಲ್ಲಾ ಕಂಟೆಸ್ಟೆಂಟ್ಸ್ಗಳು ಯಾರು ಆಚೆ ಹೋಗ್ದೆ ಎಲ್ಲ ಅಲ್ಲೇ ಕೂತಿದ್ದಾರೆ. ಏನ್ ರಿಸಲ್ಟ್ ಬರುತ್ತೆ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಬಿಗ್ ಬಾಸ್ ಮನೆ ಒಂದ್ಸಲ ಹಿಂಗ್ ನೋಡ್ಬಿಟ್ಟು ಹಿಂಗ್ ತಲೆ ಬಗ್ಗಿಸ್ಬಿಟ್ಟೆ ಅಷ್ಟೇ. ಗೊತ್ತಿಲ್ಲ ಏನಾಗುತ್ತೆ ಅಂತ ಅನ್ನೋದು. ಬಟ್ ಫೈನಲಿ ನನ್ ಮೇಲೆ ರೆಡ್ ಲೈಟ್ ಬಂತು. ಕಾನ್ಫಿಡೆಂಟ್ ಆಗಿದ್ದೆ. ಎನಿವೇಸ್ ಏನೇ ಬಂದ್ರು ಸ್ವೀಕರಿಸ್ಬೇಕು. ಈ ಮನೆಯಲ್ಲಿ ಏನು ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ. ಅಥವಾ ನಾನು ಧರ್ಮ ಅಲ್ದಿರು ಬೇರೆ ಯಾರಾದ್ರೂ ಹೋಗ್ಲೇಬೇಕಾಗಿತ್ತು, ಆ ಜಾಗಕ್ಕೆ ಬರ್ಲೇಬೇಕಾಗಿತ್ತು. ಇವತ್ತು ಯಾರು ಹೋಗ್ತಾರ ಗೊತ್ತಿಲ್ಲ, ನನ್ ಮೇಲೆ ಬಂತು, ನಾನು ಹೋಗ್ಬೇಕು. ಈ ಸಿಚುವೇಶನ್ ಅಲ್ಲಿ ಹೋಗೋಣ. ಸುದೀಪ್ ಸರ್ 5 ನಿಮಿಷ ಇರುತ್ತೆ, 5 ನಿಮಿಷ ಕಾಲಾವಕಾಶಗಳಲ್ಲಿ ಸ್ಟೇಜ್ ಬಂದು ನನ್ನ ಜೊತೆ ಜಾಯ್ನ್ ಆಗಿ ಅಂತಾರೆ ಅಂತ ಅನ್ಕೊಂಡು ಹೋದೆ. ಬಟ್ ಅಲ್ಲಿ ಹೋಗಿ ವಿಟಿ ನೋಡಿದ ತಕ್ಷಣ ಶಟ್ ಎಂತ ಬ್ಯೂಟಿಫುಲ್ ಜರ್ನಿ. ಅದನ್ನ ಇನ್ನೂ ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬೋದಿತ್ತು. ನಮ್ಮ ಮಮ್ಮಿ ಒಂದ್ ಸಂದೇಶ ಕಳಿಸ್ತಾರೆ, ಅದರಲ್ಲಿ ಸಿಕ್ಕಿರುವಂತ ಸ್ಟೇಜ್ ನ ಯೂಸ್ ಮಾಡ್ಕೋ ಅಂಡ್ ಸಹಿಸ್ಕೊಂಬೇಡ, ನ್ಯಾಯದ ಪರ ನಿಲ್ಲು, ನಿಂಗೆ ಎಲ್ಲಿ ಮಾತಾಡ್ಬೇಕು ಅನ್ಸುತ್ತೆ ಅಲ್ಲಿ ಮಾತಾಡು, ನಿನ್ನಲ್ಲಿರೋ ಟ್ಯಾಲೆಂಟ್ಸ್ ನ ಹೊರಗೆ ಹಾಕು ಅಂತ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಸಿಕ್ಕಿದಾಗ ನಿನ್ನ ತನನ ನೀನ್ ತೋರ್ಸ್ಕೊ, ನೀನಾಗಿರೋ ಅಂತ ಬರ್ದಿದ್ರು. ಅಲ್ಲೂ ನಾನು ಅರ್ಥ ಮಾಡ್ಕೊಂಡ್ಲಿಲ್ವಾ, ಅಲ್ಲೂ ಎಚ್ಚೆತ್ಕೊಂಡ್ಲಿಲ್ವಾ, ಶೆಟ್ ಅಂತ ಅದ್ ಕಣ್ಣಿಗೆ ಆದ್ರೆ ಮನೆ ಹೆಂಗೇನೆ ತೋರ್ಸಲ್ಲ, ಅದು ಇಟ್ಸ್ ಅ ಪ್ರೋಟೋಕಾಲ್ ಅಲ್ವಾ, ಕಾನ್ಫಿಡೆನ್ಶಿಯಲ್ ಆಗಿರುತ್ತೆ. ಆ ಡೋರ್ ತೆಗಿಯೋದಕ್ಕೂ ಮುಂಚೆ ನನ್ ಕಣ್ಣಿಗೆ ಬ್ಲೈಂಡ್ ಫೋಲ್ಡ್ ಹಾಕ್ಬಿಟ್ಟು ನನ್ ಕೈ ಹಿಂಗ್ ಇಟ್ಕೊಂಡು ಕರ್ಕೊಂಡು ಸ್ಟೇಜ್ ಹತ್ರಕ್ಕೆ ಹೋಗೋದು ಅವ್ರು, ಕಾರಲ್ಲಿ ಕೂರ್ಸ್ಕೊಂಡು. ನನ್ಗೆ ಏನು ಕಾಣಿಸ್ತಾನೂ ಇಲ್ಲ ಮನೆ ಹೆಂಗಿದೆ ಅಂತ. ನಂಗೊಂದ್ 5 ನಿಮಿಷ ಟೈಮು ಸಿಕ್ಲಿಲ್ಲ ಎಲ್ಲರಿಗೂ ಬಾಯ್ ಹೇಳ್ಬಿಟ್ಟು ಬರೋಣ, ಮತ್ತೆ ಇನ್ನೊಂದ್ಸಲ ಮನೆ ನೋಡ್ಕೊಂಡ್ಬಿಡೋಣ ಫೈನಲಿ ಅಂತಾನು ಆಗ್ಲಿಲ್ಲ. ಆ ಒಂದು ಆಕ್ಟಿವಿಟಿ ರೂಮ್ ನಲ್ಲಿ ನಾವಿಬ್ರು ಸ್ಟೇಜ್ ಮೇಲೆ ನಿಂತಿರ್ತೀವಿ, ಅಲ್ಲಿಂದ ಡೈರೆಕ್ಟ್ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು, ಕರ್ಕೊಂಡ್ ಬಂದ್ ಸ್ಟೇಜ್ ಮಾತ್ರ ಓಪನ್ ಮಾಡಿದ್ರು. ಬಸ್ಟ್ ಔಟ್ ಆಯ್ತು ನನಗೆ ಟಿಯರ್ಸ್. ಹೆಂಗೆ ಅಂದ್ರೆ ಆ ವಿಟಿ ಬಂದಾಗ ಅಲ್ಲಿ ಯಾರನ್ನೂ ನೋಡ್ಲಿಲ್ಲ, ಮನೆ ಮತ್ತೆ ಹೆಂಗಿತ್ತು ಅಂತಾನು ನಾನು ನೋಡಕ್ ಆಗ್ಲಿಲ್ಲ. ಅದೊಂಥರ ಸಿಕ್ಕಾಪಟ್ಟೆ ಲೈಫಲ್ಲಿ ಒಂದು ಎಮೋಷನಲ್ ಮೂಮೆಂಟ್ ಅಂತಂದ್ರೆ ನನ್ ಲೈಫ್ನ ಅದು ಆಕ್ಟಿಂಗ್ ಅಲ್ಲ, ಆ ಒಂದ್ ನಿಜ ಜೀವನನ ಹಿಂಗ್ ನೋಡ್ಕೊಂತಿರ್ಬೇಕಾದ್ರೆ ಇನ್ನೂ ಎಷ್ಟೊಂದು ಬ್ಯೂಟಿಫುಲ್ ಮೆಮೊರೀಸ್ ನಾನು ಕ್ರಿಯೇಟ್ ಮಾಡೋ ಒಂದು ಕೇಪಬಿಲಿಟಿ ನನಗಿತ್ತು. ಸೋತ್ಬಿಟ್ಟೆ ನಾನು ಅಂತ ಫೀಲ್ ಆಯ್ತು ನನಗೆ.